ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಜೈಲಲ್ಲಿ ಕೊಲೆಗಾರರ ನಡುವೆ ಪ್ರೀತಿಯಾಗಿದೆ. ಇದೊಂದು ರೀತಿ ಕಿಲ್ಲರ್ಸ್ ಲವ್ ಸ್ಟೋರಿ ಅಂತ ಹೇಳಬಹುದು. ಗೆಳೆಯನನ್ನ ಕೊಂದು ಆಕೆ ಕೂಡ ಜೈಲಲ್ಲಿದ್ಲು. ಇನ್ನು ಐವರ ಕೊಂದ ಈತ ಕೂಡ ಜೈಲಲ್ಲಿದ್ದ. ಇವರಿಬ್ಬರ ಮಧ್ಯೆ ಜೈಲಲ್ಲೇ ಲವ್ ಆಗಿದೆ. ಕೊನೆಗೆ ಪೆರೋಲ್ ಪಡ್ಕೊಂಡು ಈ ಜೋಡಿ ಮದುವೆಯಾಗಿದೆ. 15 ದಿನಗಳ ತುರ್ತು ಪೆರೋಲ್ ಪಡೆದು ಈ ಜೋಡಿ ಮದುವೆಯಾಗಿದೆ. ರಾಜಸ್ಥಾನದ ಅಲ್ವಾರ್ ಜೈಲಲ್ಲಿ ನಡೆದಿರುವಂಥ ವಿಚಿತ್ರ ವಿಶಿಷ್ಟ ಪ್ರೇಮ ಕಥೆ. ಇವತ್ತು ಇವರಿಬ್ಬರು ಪ್ರಿಯಾ ಸೇಠ್ ಹಾಗೂ ಹನುಮಾನ್ ಪ್ರಸಾದ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆಗಲೇ ಹೇಳಿದ ಹಾಗೆ ಬೆಂಕಿಯಲ್ಲಿ ಅರಳಿದ ಹೂವಿನ ರೀತಿ ಇದು ಜೈಲಲ್ಲಿ ಅರಳಿದಂಥ ಪ್ರೇಮ ಕಾವ್ಯ. ಹನುಮಾನ್ ಪ್ರಸಾದ್ ಹಾಗೂ ಪ್ರಿಯಾ ಸೇಠ್ ಖೈದಿಯಾಗಿ ನಂತರ ಬಾಳ ಸಂಗಾತಿಗಳಾದಂಥ ಇಬ್ಬರ ಒಂದು ಪಿಕ್ಚರನ್ನು ನೋಡ್ತಾ ಇದ್ದೀರಿ. ಸೊ ಈಕೆ ಕೂಡ ತನ್ನ ಪ್ರಿಯಕರನನ್ನೇ ಕೊಂದು ಜೈಲು ಸೇರಿದ್ಲು. ಮತ್ತೊಂದು ಕಡೆ ಹನುಮಾನ್ ಪ್ರಸಾದ್ 5 ಕೊಲೆ ಮಾಡಿ ಆತ ಕೂಡ ಜೈಲು ಪಾಲಾಗಿದ್ದ. ಸೊ ಇಬ್ಬರಿಗೆ ಜೈಲಲ್ಲೇ ಲವ್ ಸ್ಟೋರಿ ಶುರುವಾಗಿದೆ. ಆ್ಯಂಡ್ ಇವತ್ತು ಅವರು ಪೆರೋಲ್ ಪಡ್ಕೊಂಡು, ಅಂದರೆ ತುರ್ತು ಸಂದರ್ಭ ಅಂತ ಹೇಳಿ ಪೆರೋಲ್ ಪಡೆದು ನಂತರ ಇವತ್ತು ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪ್ರೀತಿ ಎಲ್ಲೆಲ್ಲಿ ಶುರುವಾಗುತ್ತೆ ನೋಡಿ. ಕೆಲವೊಬ್ಬರಿಗೆ ಸ್ಕೂಲು, ಕಾಲೇಜು, ಆಫೀಸು ಅಥವಾ ಹೊರಗಡೆ ಇಲ್ಲೆಲ್ಲ ಶುರುವಾಗುತ್ತೆ. ಬಟ್ ಈ ಜೋಡಿಗೆ ಜೈಲಲ್ಲೇ, ಅಂದರೆ ಎಲ್ಲಿ ಶಿಕ್ಷೆ ಆಗಿತ್ತೋ ಆ ಶಿಕ್ಷೆ ಸ್ಥಳದಲ್ಲೇ ಇವರಿಗೆ ಪ್ರೇಮ ಹುಟ್ಟಿರುವಂಥದ್ದು. ಸೊ ಒಂದು ರೀತಿ ವಿಚಿತ್ರ ಪ್ರಕರಣ, ಜೊತೆಗೆ ವಿಶಿಷ್ಟವಾದಂಥ ಲವ್ ಸ್ಟೋರಿ ಇಬ್ಬರದ್ದು. ಆ್ಯಂಡ್ ನೋಡ್ತಾ ಹೋದರೆ ಇಬ್ಬರದ್ದು ಕೂಡ ಒಂದು ರೀತಿ ಭಯಾನಕ ಆ್ಯಂಡ್ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಇದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ. ಈಗ ಫೋನು ಮುಖಾಂತರ ಜಾಯಿನ್ ಆಗಿದ್ದಾರೆ. ವಿದ್ಯಾಶ್ರೀ, ಒಂದು ರೀತಿ ವಿಚಿತ್ರ ಹಾಗೂ ವಿಶಿಷ್ಟ ಪ್ರೇಮ ಕಥೆ ಅಂತ ಹೇಳ್ಬೋದು. ಕೊಲೆಗಾರ ಲವ್ಸ್ ಕೊಲೆಗಾತಿ. ಖಂಡಿತವಾಗ್ಲೂ ರಾಹುಲ್, ರಾಜಸ್ಥಾನದ ಸಂಗಾನೇರ್ ಓಪನ್ ಜೈಲ್ನಲ್ಲಿ ಶುರುವಾದಂತಹ ಪ್ರೇಮ್ ಕಹಾನಿ ಇದು. ಇಬ್ಬರಿಗೂ ಕೂಡ 15 ದಿನಗಳ ಕಾಲ ಪೆರೋಲ್ ಅನ್ನ ಕೊಟ್ಟಿದೆ ಹೈಕೋರ್ಟ್. ಹೋಗಿ ಮದುವೆ ಆಗಿ ಅಂತ ಹೇಳಿ ಇಬ್ರು ಕೂಡ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಅಪರಾಧಿಗಳು. ಒಬ್ಬ ಪ್ರಿಯಾ ಸೇಠ್, ಅಂದ್ರೆ ಯಾರು ಈಗ ಮದುವೆ ಆಗಕ್ಕೆ ಹೊರಟಿದ್ದಾಳು ಕಿಲ್ಲರ್ ಪ್ರಿಯಾ ಸೇಠ್, ಈಕೆಯ ಹಿಂದೆಯೂ ಒಂದು ಖತರ್ನಾಕ್ ಆದಂತಹ ಮರ್ಡರ್ ಕಹಾನಿ ಇದೆ. ಆಕೆಯನ್ನ ಮದುವೆ ಆಗಕ್ಕೆ ಹೊರಟಿರುವಂತಹ ಈ ಹನುಮಾನ್ ಪ್ರಸಾದ್ ಏನಿದ್ದಾನೆ, ಆತನ ಹಿಂದೆಯೂ ಕೂಡ ಒಂದು ಕ್ರಿಮಿನಲ್ ಕಹಾನಿ ಇದೆ. ಮೊದಲಿಗೆ ಪ್ರಿಯಾ ಸೇಠ್ ಕಥೆಯನ್ನ ಹೇಳ್ಬಿಡ್ತೀನಿ. ಪ್ರಿಯಾ ಸೇಠ್ 2018 ಮೇ ತಿಂಗಳಿನಲ್ಲಿ ಆಕೆ ಮೇಲೆ ಒಂದು ಆರೋಪ ಕೇಳಿ ಬರುತ್ತೆ. ಅದು ದುಷ್ಯಂತ್ ಶರ್ಮಾ ಎಂಬಾತನ ಕೊಲೆ ಪ್ರಕರಣ ಆಕೆಯ ವಿರುದ್ಧ ಕೇಳಿ ಬಂದಿತ್ತು. ಆಕೆಯನ್ನ ಅರೆಸ್ಟ್ ಮಾಡಲಾಗಿರುತ್ತೆ. ಆಗಿದ್ದೇನು ಅಂತಂದ್ರೆ, ಈಕೆ ಮಾಡ್ತಾ ಇದ್ದಿದ್ದೆ ಫ್ರಾಡ್ ಕೆಲಸ. ಸುಮಾರು 1000 ಜನರನ್ನ ಈ ರೀತಿ ಈಕೆಯ ಗ್ಯಾಂಗ್ ಫ್ರಾಡ್ ಮಾಡಿ ಅವರಿಂದ ದುಡ್ಡು ವಸೂಲಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಅವ್ರು ಏನ್ ಮಾಡ್ತಾರೆ, ದೀಕ್ಷಾಂತ್ ಎಂಬಾತನನ್ನ ಈಕೆ ಪ್ರೀತಿ ಮಾಡ್ತಾ ಇರ್ತಾಳೆ. ದೀಕ್ಷಾಂತ್ ಕಾಮ್ರಾ ಆತನಿಂದ ಸಾಲವನ್ನ ಪಡ್ಕೊಂಡಿರ್ತಾಳೆ. ಆ ಸಾಲವನ್ನ ತೀರಿಸಬೇಕು ಅಂತ ಹೇಳಿ ಟಿಂಡರ್ ಆಪ್ ನಲ್ಲಿ ಹೀಗೆ ಗಾಳವನ್ನ ಹಾಕುವಂತಹ ಟೈಮ್ ನಲ್ಲಿ ಈ ದುಷ್ಯಂತ್ ಶರ್ಮಾ ಆತನ ಪರಿಚಯ ಆಗುತ್ತೆ. ಆತನನ್ನ ತನ್ನ ಫ್ಲಾಟಿಗೆ ಕರೆಸ್ಕೊಳ್ತಾಳೆ. ಫ್ಲಾಟಿಗೆ ಕರೆಸ್ಕೊಂಡು ಆತನ ಮೇಲೆ ನನಗೆ 10 ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತ ಹೇಳಿ ಪೇರೆಂಟ್ಸ್ಗೆ ಡಿಮ್ಯಾಂಡ್ ಅನ್ನ ಮಾಡ್ತಾಳೆ. ಪೇರೆಂಟ್ಸ್ಗೆ ಡಿಮ್ಯಾಂಡ್ ಮಾಡಿದಾಗ ಅವರಿಗೆ ಹಣ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಂತರದಲ್ಲಿ ಅವರು 3 ಲಕ್ಷ ರೂಪಾಯಿ ಹಣವನ್ನ ಕೊಡುವಲ್ಲಿ ಯಶಸ್ವಿ ಆಗ್ತಾರೆ. ಆದ್ರೆ 3 ಲಕ್ಷ ಹಣ ಕೊಟ್ಟಾದಂತಹ ನಂತರದಲ್ಲಿ ಈತನನ್ನೇನಾದ್ರೂ ಬಿಟ್ಟು ಕಳಿಸ್ಬಿಟ್ರೆ ಈತ ನೇರವಾಗಿ ನಂಬಕ್ಕೆ ಸುಳಿವನ್ನ ಬಿಟ್ಕೊಡ್ತಾನೆ, ನಾವು ಅರೆಸ್ಟ್ ಆಗೋಗ್ಬಿಡ್ತೀವಿ ಅನ್ನುವಂತಹ ಭಯಕ್ಕೆ ಇವರಿಬ್ರು ಪ್ರಿಯಾ ಸೇಠ್ ಹಾಗೆ ಆಕೆಯ ಪ್ರಿಯಕರ ದೀಕ್ಷಾಂತ್ ಕಾಮ್ರಾ ಜೊತೆಗೆ ಇನ್ನೊಬ್ಬನನ್ನು ಸೇರ್ಸ್ಕೊಂಡ್ಬಿಡ್ತಾರೆ. 3 ಜನ ಸೇರ್ಕೊಂಡು ಆತನನ್ನ ಚಾಕುವಿನಿಂದ ಚುಚ್ಚಿ ಉಸಿರುಗಟ್ಟಿ ಸಾಯಿಸ್ತಾರೆ. ಅದಾದ ಬಳಿಕ ಆತನ ಮುಖದ ಗುರುತೇ ಸಿಗಬಾರ್ದು ಅಂತ ಹೇಳಿ ಮುಖದ ಮೇಲೆ ಹಲವು ಬಾರಿ ಚಾಕುವಿನಿಂದ ಇರಿದು ಅದಾದ ಬಳಿಕ ಸೂಟ್ ಕೇಸ್ ನಲ್ಲಿ ಆತನ ಬಾಡಿಯನ್ನ ಹಿಡ್ಕೊಂಡು ಅನ್ವಾರ್ ಹಿಲ್ಸ್ ಒಂದು ಪರ್ವತ ಪ್ರದೇಶಕ್ಕೆ ಹೋಗಿ ಆ ಸೂಟ್ ಕೇಸ್ ನ ಎಸ್ಬಿಟ್ಟು ಬಿಡ್ತಾರೆ. ನಮ್ಮನ್ನ ಯಾರು ಹಿಡಿಯೋದಿಲ್ಲ ಅಂತ ಅವ್ರು ಅನ್ಕೊಂಡಿದ್ರು. ಬಟ್ 2 ದಿನ ಆದ್ಮೇಲೆ ಬಾಡಿ ಫೌಂಡ್ ಆಗುತ್ತೆ. ಬಾಡಿ ಫೌಂಡ್ ಆದಂತಹ ನಂತರದಲ್ಲಿ ಟವರ್ ಲೊಕೇಶನ್ ಎಲ್ಲ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ವಿದಿನ್ 2-3 ಡೇಸ್ ಆ 3 ಜನ ಅರೆಸ್ಟ್ ಆಗ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಜನ ಅರೆಸ್ಟ್ ಆಗ್ತಾರೆ. 2023ರಲ್ಲಿ ಆಕೆಗೆ ಜೀವಾವಧಿ ಶಿಕ್ಷೆ ಘೋಷಣೆಯಾಗೋದು. ಆ ಸಂದರ್ಭದಲ್ಲಿ ಆಕೆಯನ್ನ ಸಂದರ್ಶನ ಮಾಡಲಾಗಿರುತ್ತೆ ಇನ್ವೆಸ್ಟಿಗೇಷನ್ ನ ಸಂದರ್ಭದಲ್ಲಿ. ಆಗ ಆಕೆ ಹೇಳಿದಂತಹ ವಿಡಿಯೋನ ನಾನು ಈಗಷ್ಟೇ ಗಮನಿಸ್ತಾ ಇದ್ದೆ. ಆಕೆ ಹೇಳ್ತಾಳೆ, ಇಲ್ಲ ನಮ್ದು ಇದೇ ಬಿಸ್ನೆಸ್ ಆಗಿತ್ತು, ಜನರನ್ನ ಮೋಸ ಮಾಡೋದು, ದುಡ್ಡು ಹುಡ್ಕೊಂಡು ಓಡ್ ಹೋಗೋದು ನನ್ನ ಬಿಸ್ನೆಸ್ ಆಗಿತ್ತು, ಸುಮಾರು 1000 ಜನರಿಗೆ ನಾನು ಹೀಗೆ ಮಾಡಿದ್ದೀನಿ ಅಂತ ಹೇಳಿ ಬಹಳ ಆರಾಮಾಗಿ ನಗ್ತಾ ನಗ್ತಾ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಆಕೆ ಕೊಟ್ಟಂತಹ ಒಂದು ಸಂದರ್ಶನ ಇದು.
ಅದನ್ನು ನೋಡ್ತಾ ಇದೆ. ಅದ್ರ ಜೊತೆಗೆ ಇನ್ನು ಆಕೆಯನ್ನ ಈಗ ಮದುವೆ ಆಗೋಕ್ ಹೊರಟಿದ್ದಾನಲ್ಲ ಹನುಮಾನ್ ಪ್ರಸಾದ್, ಆತನ ಕಥೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆತ ರಾಜಸ್ಥಾನದ ಅಲ್ವಾರ್ನವನು. ಆತ ತನಗಿಂತ 10 ವರ್ಷ ದೊಡ್ಡವಳಾದಂತಹ ಒಬ್ಬ ಟೆಕ್ವಾಂಡೋ ಪ್ಲೇಯರ್ ಸಂತೋಷಿ ಅಂತ ಹೇಳಿ ಆಕೆಯನ್ನ ಪ್ರೀತಿಸ್ತಾ ಇದ್ದ. ಆ ಸಂತೋಷಿಗೆ ಆಲ್ರೆಡಿ ಮದುವೆಯಾಗಿ 3 ಜನ ಮಕ್ಕಳಿದ್ರು. ಆಕೆ ಏನ್ ಮಾಡ್ತಾಳೆ ಸಂತೋಷಿ, ನಾವಿಬ್ರು ಜೊತೆ ಆಗಿರ್ಬೇಕು ಅಂದ್ರೆ ನನ್ನ ಗಂಡ ಹಾಗೆ ಮಕ್ಳಿರ್ಬಾರ್ದು, ನೀನ್ ಬಂದು ನನ್ನ ಗಂಡ ಹಾಗೆ ಮಕ್ಕಳನ್ನ ಸಾಯಿಸು ಅಂತ ಹೇಳಿ ಈತನನ್ನ ಕರೀತಾಳೆ. ಈತ 2017 ಅಕ್ಟೋಬರ್ನಲ್ಲಾಗುವಂತಹ ಘಟನೆ ಇದು. ಈತ ಅವಳ ಮನೆಗೆ ಹೋಗ್ತಾನೆ. ಮೊದಲಿಗೆ ಆಕೆಯ ಪತಿ ಬನ್ವಾರಿಲಾಲ್ ಆತನನ್ನ ಹತ್ಯೆ ಮಾಡ್ತಾನೆ. ಹತ್ಯೆ ಮಾಡಿದಂತಹ ಟೈಮ್ನಲ್ಲಿ ಈಕೆಯ ಮನೆಯಲ್ಲಿ ಈಕೆಯ 3 ಮಕ್ಕಳ ಜೊತೆಗೆ ಆಕೆಯ ನೆಫ್ಯೂ ಕೂಡ ಒಬ್ಬ ಅಳಿಯ ಕೂಡ ಇರ್ತಾನೆ, ಅದೇ ಜಾಗದಲ್ಲಿ ಇರ್ತಾನೆ. ಹಾಗಾಗಿ ಇವರ ಕೊಲೆ ಆಗ್ತಾ ಇದ್ದ ಹಾಗೆ, ಬನ್ವಾರಿಲಾಲ್ ಕೊಲೆ ಆಗ್ತಾ ಇದ್ದಾಗ ಅವರೆಲ್ಲರೂ ಎಚ್ಚೆತ್ಕೊಂಡ್ಬಿಡ್ತಾರೆ. ಆ ಟೈಮ್ನಲ್ಲಿ ಸಂತೋಷಿ ಹೇಳ್ತಾಳೆ, ಈ ಮಕ್ಕಳು ಜೀವಂತ ಉಳಿದ್ರೆ ನಮ್ಮಿಬ್ಬರಿಗೂ ಕೂಡ ಇದು ಕಂಟಕ, ಅವರನ್ನು ಕೊಲೆ ಮಾಡ್ಬಿಡೋಣ ಅಂತ ಹೇಳಿ. ಹಾಗಾಗಿ ಬನ್ವಾರಿಲಾಲ್ ಆ ಸಂತೋಷಿ ಈತನ ಗರ್ಲ್ ಫ್ರೆಂಡ್ ನ ಪತಿಯ ಜೊತೆಗೆ ಆ 4 ಜನ ಮಕ್ಕಳು ಮನೆಯಲ್ಲಿದ್ದವರು, ಒಟ್ಟು 5 ಜನರನ್ನ ಹನುಮಂತ್ ಪ್ರಸಾದ್ ಆತ ಕೊಲೆ ಮಾಡೋದು. ಬಹಳ ದೊಡ್ಡ ಮಟ್ಟದಲ್ಲಿ ಈ ಪ್ರಕರಣ ಚರ್ಚೆಯಾಗಿತ್ತು. 5 ಜನರನ್ನ ಕೊಲೆ ಮಾಡಿದಂತಹ ಹನುಮಾನ್ ಪ್ರಸಾದ್ ಆತನನ್ನು ಕೂಡ ಸಂಗಾನಿಯ ಜೈಲಿಗೆ ಹಾಕಲಾಗತ್ತೆ. ಆತನೂ ಕೂಡ ಈಗ ಸಜಾಬಂದಿ ಕೈದಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ರು ಕೂಡ ಜೈಲಲ್ಲಿರುವಂತಹ ಟೈಮ್ನಲ್ಲಿ ಕಳೆದ 6 ತಿಂಗಳ ಹಿಂದೆ ಒಬ್ರಿಗೊಬ್ರಿಗೆ ಪರಿಚಯ ಆಗುತ್ತೆ, ಪ್ರಿಯಾ ಸೇಠ್ ಹಾಗೆ ಹನುಮಾನ್ ಪ್ರಸಾದ್ಗೆ. ಈ 6 ತಿಂಗಳ ಹಿಂದೆ ಇಬ್ಬರ ಮಧ್ಯೆ ಪ್ರೀತಿ ಹುಟ್ಟುತ್ತೆ. ನೋಡಿ, ಇಬ್ರು ಕೂಡ ತಮ್ಮ ಲವ್ವರ್ಗಳ ಕಾರಣಕ್ಕಾಗಿ ಕೊಲೆ ಮಾಡಿದವರು ಇಬ್ರು. ಈಗ ಇಲ್ಲಿ ಬಂದ್ಮೇಲೆ ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟಿದೆ. ಈಗ ಆ ಪ್ರೀತಿ ಮದುವೆಯ ಮೂಲಕ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಅದಕ್ಕೆ ಹೈಕೋರ್ಟ್ ಕೂಡ ಪರೋಲ್ ಅನ್ನ ಕೊಟ್ಟಿದೆ, 15 ದಿನಗಳ ಪರೋಲ್. ಬಹುಶಃ ಇವತ್ತು ಮದುವೆ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ನೀವ್ ಹೇಳ್ದಂಗೆ ರಾಹುಲ್, ಇಡೀ ಈ ಕೇಸ್ನ ನಾವು ಗಮನಿಸಿದ್ರೆ ಸಿನಿಮಾ ಸ್ಟೋರಿ ಇದ್ದಂಗೆ ಕಾಣಿಸ್ತಾ ಇದೆ ಇದು ರಾಹುಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.